ನಮಸ್ಕಾರ. ವರ್ಷದಲ್ಲಿ ಈ ಒಂದು 3 ಕ್ಷೇತ್ರಗಳಿಗೆ ವರ್ಷದಲ್ಲಿ ಈ 3 ದೇವಸ್ಥಾನಗಳಿಗೆ, ಕ್ಷೇತ್ರಗಳಿಗೆ, ಪುಣ್ಯಕ್ಷೇತ್ರಗಳಿಗೆ ಆ, ಹೋಗಿ ಬಂದರೆ ಖಂಡಿತವಾಗ್ಲೂ ಜನ್ಮ ಜನ್ಮದಲ್ಲೇ ಹಣಕಾಸಿನ ತೊಂದರೆ ನಿಮಗೆ ಉಂಟಾಗಲ್ಲ. ಜನ್ಮ ಜನ್ಮದಲ್ಲೇ ದುಡ್ಡಿನ ಸಮಸ್ಯೆಗಳು ಖಂಡಿತವಾಗ್ಲೂ ಬರೋದೇ ಇಲ್ಲ. ಮತ್ತು ಜನ್ಮ ಜನ್ಮದಲ್ಲೇ ಸಾಲ ಆಗಲ್ಲ. ಸಾಲ ಮಾಡೋಕ್ಕೆ ನೀವು ಸಾಧ್ಯನೇ ಇಲ್ಲ. ನಿಮ್ಮದು ಎಷ್ಟೇ ಲಕ್ಷ ಕೋಟಿ ಸಾಲಗಳಿದ್ದರೂ ಖಂಡಿತವಾಗ್ಲೂ ತೀರಿಸ್ತೀರಾ. ಆ ಒಂದು ದಾರಿ, ಆ ಶಕ್ತಿ, ತಾಕತ್ತು ಈ ಭಗವಂತ ಖಂಡಿತವಾಗ್ಲೂ ನಿಮಗೆ ಪಾಲಿಸ್ತಾನೆ. ಖಂಡಿತವಾಗ್ಲೂ ವರ್ಷದಲ್ಲಿ 3 ಬಾರಿ ಈ ಒಂದು ಕ್ಷೇತ್ರಕ್ಕೆ, ಈ ಒಂದು ದೇವಸ್ಥಾನಗಳಿಗೆ, ಈ ಒಂದು ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬನ್ನಿ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಲ್ಲ, ಜನ್ಮ ಜನ್ಮದಲ್ಲೇ ದುಡ್ಡಿನ ಸಮಸ್ಯೆಗಳು ಬರಲ್ಲ, ಹಣಕಾಸಿನ ಸಮಸ್ಯೆಗಳು ಬರಲ್ಲ, ಜನ್ಮ ಜನ್ಮದಲ್ಲೇ ಸಾಲಬಾಧೆಗಳು ಉಂಟಾಗಲ್ಲ. ಎಷ್ಟೇ ಲಕ್ಷ ಕೋಟಿ ಸಾಲಗಳಿದ್ರೂ ತೀರುತ್ತೆ. ನೀವು ಇನ್ನೊಬ್ಬರಿಗೆ ಹಂಗೆ ಹಾಕ್ತೀರಾ, ಮತ್ತು ಕೊಟ್ಟಿರೋ ಹಣ ವಾಪಸ್ ಬರುತ್ತೆ. ನೀವು ಇಸ್ಕೊಂಡಿದ್ರೆ ಅವರಿಗೆ ಕೊಡೋ ಅಂಥ ಶಕ್ತಿ, ತಾಕತ್ತು ಬರುತ್ತೆ. ಎಸ್ಪೆಷಲಿ ಮದುವೆ ಆಗದಿಲ್ದವ್ರಿಗೆ ಮದುವೆ ಕಂಕಣ ಫಲ ಪ್ರಾಪ್ತಿ ಆಗೇ ಆಗುತ್ತೆ. ಉದ್ಯೋಗ ಸಿಗದಲೇ ಇದ್ದವರಿಗೆ ಉದ್ಯೋಗ ಪ್ರಾಪ್ತಿ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಇನ್ನೇನ್ರಿ ಬೇಕು ಮನುಷ್ಯನಿಗೆ? ಮೊದಲೇದು ಆರೋಗ್ಯ, ಎರಡನೇದು ದುಡ್ಡು ಯಾವುದರಿಂದ ಮಾರ್ಗ? ನೀವು ಉದ್ಯೋಗ ಮಾಡೋದರಿಂದ ದುಡ್ಡು ಬರೋದು, ನೀವು ವ್ಯಾಪಾರ ಮಾಡೋದರಿಂದ ದುಡ್ಡು, ನೀವು ಕೃಷಿ ವ್ಯವಸಾಯ ಮಾಡೋದರಿಂದ ದುಡ್ಡು. ಭಗವಂತ ಎಸ್ಪೆಷಲಿ ವರ್ಷದಲ್ಲಿ 3 ಬಾರಿ ಈ ಕ್ಷೇತ್ರ ದರ್ಶನ ಮಾಡಿದರೆ ಖಂಡಿತವಾಗ್ಲೂ ಜನ್ಮ ಜನ್ಮದಲ್ಲೇ ಸಾಲ ಆಗಲ್ಲ, ಸಾಲ ಮಾಡಲ್ಲ. ಎಷ್ಟೇ ಲಕ್ಷ ಕೋಟಿ ಸಾಲಗಳಿದ್ರೂ ತೀರುತ್ತೆ. ಹಣಕಾಸಿನ ಸಮಸ್ಯೆ, ದುಡ್ಡಿನ ಸಮಸ್ಯೆ ಅನ್ನೋದೇ ಬರಲ್ಲ. ಮದುವೆ ಆಗಬೇಕಾ? ಎಷ್ಟು ಗಂಡು ನೋಡಿದ್ರು, ಎಷ್ಟು ಹೆಣ್ಣು ನೋಡಿದ್ರು ಮದುವೆ ಸೆಟ್ ಆಗ್ತಿಲ್ಲ ಅನ್ನುವವರು, ಉದ್ಯೋಗ ಸಿಗ್ತಿಲ್ಲ ಅನ್ನುವವರು, ಗೌರ್ನಮೆಂಟ್ ಜಾಬಿಗೆ ಟ್ರೈ ಮಾಡ್ತಿದ್ದೀರಿ ಅನ್ನುವವರು, ವರ್ಷದಲ್ಲಿ 3 ಬಾರಿ ಈ ಒಂದು ಕ್ಷೇತ್ರ ದರ್ಶನ ಮಾಡಿದರೆ ಇಷ್ಟೆಲ್ಲ ಬೆನಿಫಿಟ್ಸ್ಗಳು ಖಂಡಿತವಾಗ್ಲೂ ಇದ್ದೇ ಇದೆ. ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಯಾವುದು ಗೊತ್ತಾ? ಈ ಒಂದು 3 ಕ್ಷೇತ್ರಗಳು ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಹೈಪ್ ದಿಸ್ ವಿಡಿಯೋ ಅಂತ ಕೆಳಗಡೆ ಇದೆ, ಹೈಪ್ ಬಟನ್ನ 2 ಸರಿ ಪ್ರೆಸ್ ಮಾಡಿ, ತೊಂದರೆ ಏನಿಲ್ಲ. ಅರ್ಥ ಆಯ್ತಾ? ನೋಡಿ, ವರ್ಷದಲ್ಲಿ 3 ತಿಂಗಳಿಗೆ ಒಮ್ಮೆ, ವರ್ಷದಲ್ಲಿ 4 ತಿಂಗಳಿಗೆ ಒಮ್ಮೆ, ಒಂದು ವರ್ಷಕ್ಕೆ 12 ತಿಂಗಳು ಬರುತ್ತೆ ಅಲ್ವಾ? ಒಂದು ವರ್ಷಕ್ಕೆ 12 ತಿಂಗಳು. ಪ್ರತಿ ವರ್ಷದಲ್ಲಿ 4 ತಿಂಗಳಿಗೆ ಒಮ್ಮೆ ಈ ಒಂದು ಕ್ಷೇತ್ರ ದರ್ಶನ ಮಾಡಿ ನೋಡಿ. ಖಂಡಿತವಾಗ್ಲೂ ಇಷ್ಟೆಲ್ಲ ಬೆನಿಫಿಟ್ಸು ನಿಮಗೆ ಇದ್ದೇ ಇದೆ. ದೇವ್ರ ಮೇಲೆ ನಂಬಿಕೆ ಇದ್ದವರು ಮಾತ್ರ ಹೋಗಿ, ದೇವ್ರ ಮೇಲೆ ನಂಬಿಕೆ ಇದ್ದವರಿಗೆ, ಮತ್ತು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಮಾತ್ರ ಹೋಗ್ರಿ. ವರ್ಷದಲ್ಲಿ 3 ಬಾರಿ ಈ ಕ್ಷೇತ್ರ ದರ್ಶನ, 4 ತಿಂಗಳಿಗೆ ಒಮ್ಮೆ ಈ ಒಂದೊಂದು ಕ್ಷೇತ್ರ ಹೇಳ್ತೀನಿ. ಮೊದಲೇದು ಒಂದು ಕ್ಷೇತ್ರ ಬಂದು 4 ತಿಂಗಳಿಗೆ ಒಮ್ಮೆ ತಿರುಪತಿ ತಿಮ್ಮಪ್ಪನ ದರ್ಶನ. ಎರಡನೇದು ಇನ್ನು 4 ತಿಂಗಳಿಗೆ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗೆ. ಇನ್ನು ಉಳಿದ 4 ತಿಂಗಳಲ್ಲಿ ತಮಿಳುನಾಡಿನ ತಿರುವಣಮಲೈ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ವರ್ಷದಲ್ಲಿ 3 ಬಾರಿ ಹೋಗಿ ಬನ್ನಿ. ವರ್ಷದಲ್ಲಿ 3 ಬಾರಿ ಈ ಕ್ಷೇತ್ರ ದರ್ಶನ. ಯಾವ್ಯಾವ 3 ಕ್ಷೇತ್ರ? ಮೊದಲೇದು ತಿರುಪತಿ ತಿಮ್ಮಪ್ಪ, ಎರಡನೇದು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ, ಮೂರನೇದು ತಮಿಳುನಾಡಿನ ತಿರುವಣಮಲೈ
ಅರುಣಾಚಲ ಕ್ಷೇತ್ರ, ಅರುಣಾಚಲಂಗೆ ನೋಡಿ, ವರ್ಷದಲ್ಲಿ ಈ 3 ದೇವಸ್ಥಾನಕ್ಕೆ ಹೋಗಿ ಬಂದರೆ ಪ್ರತಿ 4 ತಿಂಗಳಿಗೊಮ್ಮೆ ಖಂಡಿತವಾಗ್ಲೂ ಜನ್ಮದಲ್ಲೇ ಸಾಲ ಆಗಲ್ಲ, ಸಾಲ ಮಾಡಲ್ಲ, ಜನ್ಮದಲ್ಲೇ ಹಣಕಾಸಿನ ತೊಂದರೆಗಳು ಖಂಡಿತವಾಗ್ಲೂ ಬರೋದಿಲ್ಲ. ಇದು ದೇವ್ರ ಮೇಲೆ ನಂಬಿಕೆ ಇದ್ದರೆ, ನಿಮ್ಮ ಮೇಲೆ ನಂಬಿಕೆ ಇದ್ದರೆ ಹೋಗಿ ಬನ್ನಿ. ಇನ್ನು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡೋ ಅಂಥದ್ದು ಮಾಡಲೇಬೇಕು. ಇಲ್ಲ ಇವ್ಯಾವು ನಂಬಲ್ಲ ಅಂತಂದರೆ, ಸಾಲಗಳು ತೀರಬೇಕಪ್ಪ ಅಂತಂದರೆ ಸೈಟು, ಮನೆನೋ, ಅಪಾರ್ಟ್ಮೆಂಟು, ಭೂಮಿನೋ, ಜಮೀನೋ, ಬಂಗಾರಗಳು, ಕಾರುಗಳು, ಸ್ಕೂಟ್ರುಗಳು ಮಾರಿ ಇನ್ನೊಬ್ಬರು ಸಾಲ ತೀರಿಸಬೇಕು. ಇನ್ನು ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡೋ ಅಂಥದ್ದು ಮಾಡಲೇಬೇಕು. ಮದುವೆ ಆಗಬೇಕಪ್ಪ ಅಂತಂದರೆ ಹೆಣ್ಣು ಹುಡುಕ್ಲೇಬೇಕು. ಮದುವೆ ಆಗಬೇಕಪ್ಪ ಅಂದರೆ ಗಂಡು ಹುಡುಕ್ಲೇಬೇಕು. ಆಸ್ತಿವಂತರು ಸ್ಥಿತಿವಂತರಾಗಿ ಕೈ ತುಂಬ ಸಂಬಳ ಇದ್ದರೆ ಖಂಡಿತವಾಗ್ಲೂ ಮದುವೆ ಆಗೇ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಇನ್ನು ಉದ್ಯೋಗ ಸಿಗಬೇಕು ಅಂತಂದರೆ ಚೆನ್ನಾಗಿ ಓದಬೇಕು. ಇಂಟರ್ವ್ಯೂಗೆ ಹೋದಾಗ ಅಲ್ಲಿ ಇಂಟರ್ವ್ಯೂನ ಚೆನ್ನಾಗೆ ಪಾಸ್ ಮಾಡಬೇಕು. ಇಂಟರ್ವ್ಯೂನಲ್ಲಿ ಕೇಳೋ ಕ್ವಶನ್ಸ್ಗಳಿಗೆಲ್ಲ ಸರಿಯಾಗಿ ಆನ್ಸರ್ಸ್ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಉದ್ಯೋಗ, ಜಾಬು ಸಿಕ್ಕೇ ಸಿಗುತ್ತೆ. ವರ್ಷದಲ್ಲಿ ಈ 3 ಕ್ಷೇತ್ರಗಳಿಗೆ ದರ್ಶನ ಮಾಡಿದರೆ ಈ ರೀತಿ ಬೆನಿಫಿಟ್ಸು 100% ಸಿಕ್ಕೇ ಸಿಗುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನಮಸ್ಕಾರ.